6 ಲಕ್ಷದ ಒಳಗೆ ಬರುವಂಥ ಬಜೆಟ್ದಾಗ ಯಾವೆಲ್ಲ ಇಂಜಿನ್ ಆಪ್ಷನ್ಗಳು ಇದಾವೆ, ಕೆಲವೊಂದು ಇಂಜಿನ್ ಬಗ್ಗೆ ನಾವು ಈ ವಿಡಿಯೋದಾಗ ಮಾತಾಡೋಣ. ಪ್ರೈಸ್ಗಳ ಸ್ಟ್ರೇಟ್ ಫಾರ್ವರ್ಡ್ ದೋಸ್ತ ಎಕ್ಸ್ ಶೋರೂಮ್ ರೇಟ್ಗಳು ನಾವು ಹೇಳ್ತೇವೆ. ಫಸ್ಟ್ ಮಾಡೆಲ್ ಬರ್ತಿದ್ದ ದೋಸ್ತ ಮಹೇಂದ್ರ ಕಡೆಯಿಂದ 275 Ti TU ಅನ್ನೋ ಒಂದು ಮಾಡೆಲ್ಲ. 39 HP ಗಾಡಿ ಬರ್ತಿದ್ದ ದೋಸ್ತ, 3 ಸಿಲಿಂಡರ್ ಎಂಜಿನ, 2048 cc ಇದ್ರದ ಕೆಪಾಸಿಟಿ ಇರ್ತೈತಿ. ಗೇರ್ ಬಾಕ್ಸ್ ಬಗ್ಗೆ ನಾವು ನೋಡೋದೈತಂದ್ರೆ 8 ಫಾರ್ವರ್ಡ 2 ರಿವರ್ಸ್ ಗೇರ್ ಸಿಸ್ಟಮ್ ಸಿಗ್ತೈತಿ ನಿಮ್ಗೆ. ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡೋದೈತಂದ್ರೆ 1200 kg. ಬ್ರೇಕ್ ಬಗ್ಗೆ ಮಾತಾಡೋದೈತಂದ್ರೆ ಇವಾಗ ಎಲ್ಲ ಟ್ರ್ಯಾಕ್ಟರ್ದಾಗ ಆಯಿಲ್ ಇಮರ್ಸಿಬಲ್ ಬ್ರೇಕ್ಸ ಬರತ್ತವು. ಸೊ ಹೊಸ ಗಾಡಿದಾಗ ನಿಮಗೂ ಇದು ಆಪ್ಷನ್ ಇದ್ರಾಗ ಸಿಗ್ತೈತಿ. ಸೊ ಇನ್ನು ಸ್ಟೇರಿಂಗ್ ಬಗ್ಗೆ ಮಾತಾಡೋದೈತೆ ಇದ್ದಾಗ ನಿಮ್ಗೆ ಆಪ್ಷನ್ ಕೊಡ್ತಾರೆ. ಒಂದು ಪವರ್ ಸ್ಟೇರಿಂಗ್ ಐತಿ, ಇನ್ನೊಂದು ಮ್ಯಾನ್ಯುವಲ್ ಐತಿ. ನೀವು ಯಾವ್ದು ಬೇಕು ನೋಡು ಅದನ್ನು ಚೂಸ್ ಮಾಡ್ಕೋಬಹುದು. ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡೋದೈತಂದ್ರೆ 47 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಫ್ಯೂಯಲ್ ಟ್ಯಾಂಕ್ ಸಿಗ್ತೈತಿ ದೋಸ್ತ. ಲಾಸ್ಟ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇವತ್ತು ನಾವು ನೋಡೋಣ ಪ್ರೈಸ್ ಬಗ್ಗೆ. 5.5 ಲಕ್ಷದಿಂದ ಸ್ಟಾರ್ಟ್ ಆಗಿ 6 ಲಕ್ಷ ತನಕ ನಿಮ್ಗೆ ಈ ಪ್ರೈಸ್ ಪಾಯಿಂಟ್ದಾಗ ಈ ಎಂಜಿನ್ ನಿಮ್ಗೆ ಸಿಗ್ತೈತಿ. ಸೆಕೆಂಡ್ ಗಾಡಿ ಬರ್ತೈತಿ ಸ್ವರಾಜ್ ಕಡೆಯಿಂದ 735 FE ಅನ್ನೋ ಒಂದು ಮಾಡೆಲ್ಲ. 40 HP ಗಾಡಿ ದೋಸ್ತ, 3 ಸಿಲಿಂಡರ್ ಎಂಜಿನ. ಸೊ 2734 cc ಇಂಜಿನ್ ಕೆಪಾಸಿಟಿ ಸಿಗ್ತೈತಿ ನಿಮ್ಗೆ. ಗೇರ್ ಬಾಕ್ಸ್ ಬಗ್ಗೆ ನಾವು ಮಾತಾಡೋದೈತಂದ್ರೆ 8 ಫಾರ್ವರ್ಡ 2 ರಿವರ್ಸ ಇದ್ರಾಗೂ ಸಿಗ್ತಾವು. ಸೊ ಲಿಫ್ಟಿಂಗ್ ಕೆಪಾಸಿಟಿ 1000 kg ತನಕ ಇದ್ರದ ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ಸೊ ಇದ್ರಾಗ ಬ್ರೇಕ್ಸ್ದಾಗ ಆಪ್ಷನ್ ಇದಾವೆ ದೋಸ್ತ. ಡ್ರೈ ಡಿಸ್ಕ್ ಬ್ರೇಕು ಇದಾವೆ, ಆಯಿಲ್ ಇಮರ್ಸಿಬಲ್ ಬ್ರೇಕ್ಸು ಇದಾವೆ. ಆಪ್ಷನ್ದಾಗ ನೀವು ನಿಮಗೆ ಯಾವ ಚೂಸ್ ಮಾಡ್ತೀರೋ ಅದ್ರ ತಕ್ಕಂತೆ ರೇಟು ಹೆಚ್ಚಾಗ್ತೈತಿ. ಸೊ ಸ್ಟೇರಿಂಗ್ದಾಗೂ ಇದ್ರಾಗ ಅಗೇನ್ ಆಪ್ಷನ್ ಐತಿ, ಮ್ಯಾನ್ಯುವಲ್ ಸಿಗ್ತೈತಿ, ಪವರ್ ಸ್ಟೇರಿಂಗು ಸಿಗ್ತೈತಿ, ಆಪ್ಷನ್ ನಿಮ್ಗೆ ಸಿಗ್ತೈತಿ ಇದ್ರಾಗ. ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡೋದೈತೆ 48 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಸೊ ಅಗೇನ್ ನೀವು ರೇಟ್ ಬಗ್ಗೆ ಮಾತಾಡೋದೈತಂದ್ರೆ ಇದು 5.8 ಲ್ಯಾಕ್ದಿಂದ ಹಿಡ್ಕೊಂಡು 6 ಲಕ್ಷ ತನಕ ಇದ್ದ ನಿಮ್ಗೆ ಪ್ರೈಸ್ದಾಗ ಸಿಗ್ತೈತಿ ದೋಸ್ತ.